ಯಾರು ಸೋತಿರೋರು ಯಾರು ಸುಮ್ಮನೆ ಗೊತ್ತಿಲ್ಲೇನೆ ಏನೋ ಪ್ರಶ್ನೆ ಕೇಳೋದು ಇವನು ಯಾರು ಹೇಳಿಲ್ಲ ಯಾವ ಸಂದರ್ಭದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನ್ನ ಹತ್ರ ಬಂದು ಯಾರು ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಟ್ಟಿಲ್ಲ ಆಮೇಲೆ ಇದು ಮಾತ್ರ ಹೇಳ್ತೀನಿ ಇದು ಬಡವರ ಕಾರ್ಯಕ್ರಮ ಇದಕ್ಕೂ ಚುನಾವಣೆಗೂ ಸಂಬಂಧ ಇಲ್ಲ ಓಟ್ಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಂದುವರಿಸ್ತೀವಿ ಇಂಜಿನಿಯರಿಂಗ್ ಕಾಲೇಜ್ ಸರ್ ಫೀಸ್ 10% ಈ ವರ್ಷದಿಂದ ಅಚೀವ್ ಮಾಡಿದ್ದಾರೆ ಅದಕ್ಕೂ ಇದಕ್ಕೂ ಸಂಬಂಧನಾ ಸಂಬಂಧ ಇದ್ದದ್ದು ಕೇಳಯ್ಯ ಬೆಲೆ ಏರಿಕೆ ಬಗ್ಗೆ ಅದು ಆಮೇಲೆ ಹೇಳ್ತೀನಿ. ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬೆಲೆ ಏರಿಕೆ ಮಾಡಿದ್ರು, ನೀವು ಪ್ರೊಟೆಸ್ಟ್ ಮಾಡಿದ್ರಿ, ನೀವು ಅದರ ವಿರುದ್ಧ ಹೋರಾಟ ಮಾಡಿದ್ರಿ ಸರಿ. ಬಟ್ ಈಗ ಆರ್ಥಿಕವಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ನಾವು ರಾಜ್ಯದ ಅಭಿವೃದ್ಧಿಗೆ ಬೇರೆ ಬೇರೆ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಅಂತ ಹೇಳಿದ್ರು. ಬಟ್ ಅದನ್ನ ಜನರ ಮೇಲೆ ಹೊರೆ ಹೇಳೋದ್ರ ಮೂಲಕ ಮಾಡಬೇಕಾ ನೋಡಪ್ಪ, ಸಂಪನ್ಮೂಲ ಕ್ರೋಢೀಕರಣ ಮಾಡೋದು ಅಂದ್ರೆ ಹೆಂಗೆ ಹೆಂಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡೋದು? ತಾಳ್ರಿ ಇವ್ರು ಕೇಳ್ತಾವ್ರೆ, ನೀವು ಇವ್ರು ಕೇಳಿದ್ದಾರೆ, ಆಮೇಲೆ ನೀವು ಕೇಳಿ. ನೀವು ಎಷ್ಟು ಸಾರಿ ಈ ತರ ಬರ್ದಿದ್ದೀರಿ ಅದ್ರ ವಿರುದ್ಧವಾಗಿ, ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲ ನೀವು ಹೇಳಪ್ಪ. ನೀನು ಎಷ್ಟು ಬರ್ದಿದ್ದೀರಿ? ನಿಮ್ಮ ಪತ್ರಿಕೆ ಯಾರು, ಯಾವ ಪತ್ರಿಕೆ ಅದಾಯ್ತ್ರಿ? ಏನ್ ನಾವು ನೋಡಿದೆ ಟಿವಿನಲ್ಲಿ, ಏನು ಸರ್ಕಾರದ ದುಡ್ಡು, ಜನರ ದುಡ್ಡು, ನಾನೆಲ್ಲ ಟಿವಿನಲ್ಲಿ ನೋಡಿದೆ. ಅವರು ನರೇಂದ್ರ ಮೋದಿ ಅವರು ಇದೆಲ್ಲ ಎಕ್ಸೈಸ್ ಡ್ಯೂಟಿ ಹೆಚ್ಚು ಮಾಡಿದಾಗ ನೀವೇನು ವಿರೋಧ ಮಾಡಿದ್ರಿ? ಎಲ್ಲಿ ಬರ್ದ್ರಿ? ನಾವು ಪ್ರತಿಭಟನೆ ಮಾಡೋದು, ನೀವೆಲ್ಲಿ ಬರ್ದ್ರಿ? ಏನೇನೋ ಹೇಳೋದು. ನರೇಂದ್ರ ಮೋದಿ ಅವರು ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ, $50 ಬಂದರೂ ಕೂಡ, $113 ಇದ್ದದ್ದು $50 ಬಂದರೂ ಕೂಡ, ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡಿದ್ರು ಕೂಡ ಒಬ್ರು ಬರೀಲಿಲ್ಲ.